ಬಗ್ಗೆ ರಾಜ್ಯ ಜನತೆಗೆ ತುಂಬ ನಿರೀಕ್ಷೆಗಳಿತ್ತು. ಆದರೆ ದೇವರಾಜ ಅರಸನ ಪ್ರತಿರೂಪ ತಾನು ಅಂತ ಬಿಂಬಿಸಿಕೊಂಡ, ಹಿಂದುಳಿದ ವರ್ಗಕ್ಕೆ ನ್ಯಾಯ ಕೊಡುವ, ಪರಿಜಾತಿ ಪರಿಶಿಷ್ಟ ಪಂಗಡಕ್ಕೆ ದಲಿತರಿಗೆ ನ್ಯಾಯ ಕೊಡುವ ವ್ಯಕ್ತಿ ನಾನು ಅಂತ ಹೇಳಿ ಒಂದು ರೀತಿಯಲ್ಲಿ ತನ್ನನ್ನು ತಾನೇ ಪ್ರಶಂಸೆ ಮಾಡಿಕೊಳ್ತಾ ಇದ್ದಂಥ ಸಿದ್ದರಾಮಯ್ಯನವರ ಬಜೆಟ್ ಹಿಂದುಳಿದ ವರ್ಗದವರ ಪಾಲಿಗೆ ಮತ್ತು ದಲಿತರ ಪಾಲಿಗೆ ಅತ್ಯಂತ ನಿರಾಶಾದಾಯಕ ಅನ್ನೋದನ್ನು ಉಲ್ಲೇಖಿಸಬೇಕಾಗಿದೆ. ನಮಗೆ ಅಲ್ಪಸಂಖ್ಯಾತರಿಗೆ ನೀವು ಶಾಲೆ ಕೊಡಿ, ಕಂಪ್ಯೂಟರ್ ಕೊಡಿ, ಅವರ ಮದುವೆ ಸಮಾರಂಭಕ್ಕೇನೆ ಕಾರ್ಯಕ್ರಮ ಕೊಡಿ, ಒಪ್ಪಿಗೆ ಸಂಬಂಧಪಟ್ಟಂತೆ ಏನು ಮಾಡಿ, ಯಾರದ್ದು ಏನು ಬೇಕಾದರೂ ಮಾಡಿ. ಆದರೆ ಈ ರಾಜ್ಯದಲ್ಲಿರುವಂಥ 50% ಹಿಂದುಳಿದ ವರ್ಗದವರಿಗೆ ಒಂದೇ ಒಂದು ಯೋಜನೆಯನ್ನು ಘೋಷಿಸಿಲ್ಲ. ಬದಲಾಗಿ ನಮ್ಮ ಸರ್ಕಾರ ಹಿಂದಿರುವಾಗ ಸುಮಾರು 8 ಸಮುದಾಯಗಳಿಗೆ, ಹಿಂದುಳಿದ ವರ್ಗದ ಸಮುದಾಯಗಳಿಗೆ ನಿಗಮಗಳನ್ನು ಘೋಷಿಸಿತ್ತು. ಕಾಂಗ್ರೆಸ್ ಸರ್ಕಾರದ ಪ್ರಣಾಳಿಕೆಯಲ್ಲಿ ನಾವು ಅಧಿಕಾರಕ್ಕೆ ಬಂದರೆ ಈಡಿಗ ಸಮುದಾಯಕ್ಕೆ 250 ಕೋಟಿ ರೂಪಾಯಿಯನ್ನು ನಾರಾಯಣಗುರು ನಿಗಮ ಮಾಡಿ ಕೊಡ್ತೇನೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದು. ಆ ಹಿಂದುಳಿದ ವರ್ಗದ ನಿಗಮಕ್ಕೆ 1 ರೂಪಾಯಿ ಇಟ್ಟಿಲ್ಲ, ಮತ್ತು ಹಿಂದುಳಿದ ವರ್ಗದ ಸಮುದಾಯದ ನಿಗಮಗಳಿಗೆ 1 ರೂಪಾಯಿ ಇಟ್ಟಿಲ್ಲ. ಮತ್ತೊಂದು ರದ್ದು ಮಾಡಿದೆ ಅಂತ ಹೇಳಿಲ್ಲ. ಆ ಮಧು ಬಂಗಾರಪ್ಪನವರು ಸುಮಾರು ಲಕ್ಷಾಂತರ ಮಂದಿ ಈಡಿಗರನ್ನು ಒಟ್ಟಾಕಿ ನಮ್ಮ ಸಮುದಾಯಕ್ಕೆ ಕೊಡಿ ಅಂತ ಹೇಳಿದರು. ಇವತ್ತು ಅದಕ್ಕೂ ಕೂಡ ಏನು ಇಟ್ಟಂಥ ಮಾಹಿತಿಗಳು ಲಭ್ಯ ಆಗ್ತಾ ಇಲ್ಲ. ಕರಾವಳಿ ಮೀನುಗಾರಿಕೆಗೆ ಬಹುತೇಕ ಉತ್ತೇಜನ ಕೊಡುವಂಥ ಯೋಜನೆ ಇತ್ತು. ಕೇಂದ್ರ ಸರ್ಕಾರದ ಮತ್ಸ್ಯ ಸಂಪದ ಯೋಜನೆ ಮೂಲಕ ಮೀನುಗಾರಿಕೆ ಶಕ್ತಿ ಕೊಡೋದು ಬಿಟ್ಟರೆ ರಾಜ್ಯ ಸರ್ಕಾರದಲ್ಲಿ ಯಾವುದೇ ಹೊಸ ಯೋಜನೆಯನ್ನು, ಕಣ್ಣಿಗೆ ಕಾಣಬಹುದಾದಂಥ ಯಾವುದೇ ಹೊಸ ಯೋಜನೆಯನ್ನು ಪ್ರಕಟಿಸುವಂಥ ಮಟ್ಟಕ್ಕೆ ರಾಜ್ಯ ಸರ್ಕಾರ ಇವತ್ತು ಹೆಜ್ಜೆ ಇಟ್ಟಿಲ್ಲ. ಹಿಂದುಳಿದ ವರ್ಗದಕ್ಕೆ ಮಾತ್ರ ಅಲ್ಲ, ಹಿಂದುಳಿದ ವರ್ಗದಲ್ಲಿ ಸುಮಾರು 1,500 ಹಾಸ್ಟೆಲ್ಗಳಿವೆ. ಆ ಹಾಸ್ಟೆಲ್ಗಳಿಲ್ಲದೆ ಸಮರ್ಪಕ ಸ್ಥಿತಿಯಲ್ಲಿದ್ದ ಮಕ್ಕಳು ಕಂಗಾಲಾಗಿದ್ದಾರೆ. ಅವರ ಊಟೋಪಚಾರದ ಬಗ್ಗೆ, ಅವರ ಭವಿಷ್ಯದ ಬಗ್ಗೆ ಮತ್ತು ಹೊಸ ಹಾಸ್ಟೆಲ್ಗಳ ನಿರ್ಮಾಣ ಮಾಡೋದರ ಬಗ್ಗೆ 75,000 ಮಕ್ಕಳು ನಮ್ಮ ಸರ್ಕಾರ ಇರುವಾಗ ಒಂದೇ ದಿವಸಕ್ಕೆ 23,000 ಮಕ್ಕಳನ್ನು ನಾವು ಹಾಸ್ಟೆಲ್ ಒಳಗೆ ತಗೊಂಡೆವು. ಆನಂತರ 75,000 ಮಕ್ಕಳು ಇವತ್ತು ಹಾಸ್ಟೆಲ್ ನಿರೀಕ್ಷೆಯಲ್ಲಿದ್ದಾರೆ. ಅವರಿಗೆ ಹಾಸ್ಟೆಲ್ ಕೊಡಲಿಕ್ಕೆ ಒಂದೇ ಒಂದು ಘೋಷಣೆಯನ್ನು ಇವತ್ತು ಮಾಡಿಲ್ಲ. ಅನಿರ್ಬಂಧಿತವಾಗಿ ಹಿಂದುಳಿದ ವರ್ಗದ ಮಕ್ಕಳನ್ನು ಹಾಸ್ಟೆಲ್ಗೆ ಸೇರಿಸ್ಕೊಳ್ತೇವೆ ಅಂತೇಳಿ ಭಾಷಣ ಮಾಡಿದ್ದು ಬಿಟ್ಟರೆ, ಅಥವಾ ಭರವಸೆ ಕೊಟ್ಟಿದ್ದು ಬಿಟ್ಟರೆ ಇವತ್ತು ಅದರ ಬಗ್ಗೆ ಏನೂ ಯೋಚನೆಯನ್ನು ಮಾಡಿಲ್ಲ. ಪರಿಶಿಷ್ಟ ಪರಿಶಿಷ್ಟ ಪಂಗಡಕ್ಕೆ ಗ್ಯಾರಂಟಿಗೋಸ್ಕರ ನೀವು ಉಪಯೋಗಿಸ್ತಾ ಇದ್ದೀರಿ ಅಂತೇಳಿ ಭಾರತೀಯ ಜನತಾ ಪಕ್ಷ ಹಲವಾರು ಸಾರಿ ಮನವರಿಕೆ ಮಾಡಿತ್ತು. ಇಲ್ಲ, ಗ್ಯಾರಂಟಿಗೆ ಅವರ ಹಣವನ್ನು ತೆಗೆಯೋದಿಲ್ಲ ಅಂತೇಳಿ ಘೋಷಣೆ ಮಾಡ್ತೇವೆ ಅಂತ ನಾವು ತಿಳ್ಕೊಂಡಿದ್ದು. ಆದರೆ ಇಲ್ಲಿವರೆಗೆ ಯಾವುದೇ ಘೋಷಣೆಯನ್ನು ಈ ಬಜೆಟ್ನಲ್ಲಿ ಯಾವುದೇ ಘೋಷಣೆ ಮಾಡಿಲ್ಲ. ಒಟ್ಟಾರೆ ಹಿಂದೂಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸುವ, ಅದರಲ್ಲೂ ಹಿಂದುಳಿದ ವರ್ಗ ಮತ್ತು ದಲಿತರಿಗೆ ಯಾವುದೇ ವಿಶೇಷ ಪ್ರಕಟಣೆಯನ್ನು ಮಾಡದೆ ಅವರನ್ನು ವಂಚಿಸುವಂಥ ಕೆಲಸಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಕೈ ಇಕ್ಕಿದೆ ಅಂತ ನನಗನ್ನಿಸುತ್ತೆ. ಈ ಹಿನ್ನೆಲೆಯಲ್ಲಿ ಈ ಬಜೆಟ್ ಅತ್ಯಂತ ನಿರಾಶಾದಾಯಕವಾದಂಥ ಬಜೆಟ್ ಅಂತ ಹೇಳಲೇಬೇಕಾಗಿದೆ.